ನಮಸ್ಕಾರ, ನಾನು ಶುಭ. ಒಣಗೋಗಿರೋ ನಿಂಬೆಹಣ್ಣು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋದೇ ಇಲ್ಲ. ಮೊದಲನೇ ಟಿಪ್ಸು, ಹಳೆ ಬ್ಲೌಸುಗಳು. ಸೀರೆ ಹರಿದೋಗಿರುತ್ತೆ, ಒಂದೊಂದು ಟೈಮ್ ಬ್ಲೌಸ್ ಹಂಗೆ ಇರುತ್ತೆ, ಮತ್ತು ಬ್ಲೌಸ್ ಹರಿದೋಗಿರುತ್ತೆ ಒಳಗಡೆ ಲೈನಿಂಗೆಲ್ಲ. ಇದು ಅಷ್ಟೇ, ಒಂದು ಸೈಡ್ ಸ್ವಲ್ಪ ಹರಿದೋಗಿತ್ತು. ಈ ಬ್ಲೌಸ್ ನಾವು ಯೂಸ್ ಮಾಡಲ್ಲ, ಹಿಂದೆ ಹಾಕ್ಬಿಡ್ತೀವಲ್ಲ. ನೀವೇನು ಮಾಡಬೇಕಂದ್ರೆ, ಹಿಂದೆ ಹಾಕೋ ಟೈಮಲ್ಲಿ ಇದಕ್ಕಿರೋ ಉಕ್ಸುಗಳೆಲ್ಲ ಕಟ್ ಮಾಡ್ಕೊಬಿಡಬೇಕು. ನೋಡಿ, ಉಕ್ಸುಗಳೆಲ್ಲ ತೆಗೆದು ಬಿಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ತೆಗೆದುಬಿಟ್ಟು ಇವಾಗ ರೋಸಸ್ಸು, ಬಟನ್ ರೋಸ್ ಕಡ್ಡಿ ಇರಲ್ಲ, ಇದಕ್ಕೆ ಡಬಲ್ ಟೇಪ್ ಮೆಸ್ಬಿಟ್ಟು ನೋಡಿ, ಡಬಲ್ ಟೇಪು ಕಟ್ ಮಾಡ್ಕೊತಾ ಇದ್ದೀನಲ್ಲ ಚಿಕ್ಕದಾಗಿ, ಈ ಥರ ಕಟ್ ಮಾಡಿಬಿಟ್ಟು ಹಿಂದ್ಗಡೆ ನಿಮಗೆ ಯಾವ ಹೂವು ಮುಡ್ಕೊಳ್ಳೋಕ್ಕಿರುತ್ತಲ್ಲ ಆ ಹೂಗಳಿಗೆ ಸೇಮ್ ಇದೇ ಥರನೇ ಡಬಲ್ ಟೇಪ್ ಮೆಚ್ಚಿಬಿಟ್ಟು ಉಕ್ಸುಗಳಂತೂ ಫಸ್ಟೇ ನಾವು ತೆಗ್ದಿಟ್ಟಿದ್ವಲ್ಲ, ಈ ಉಕ್ಸುಗಳನ್ನೂ ಹಿಂದೆ ಮೆಚ್ಚಿಬಿಟ್ಟಿದ್ದೀರಂತಂದರೆ ನಿಮಗೆ ಜಡೆಗೆ ಹಿಂಗೆ ಸೇಮ್, ನಿಮಗೆ ಹೇರ್ ಪಿನ್ ಕೂಡ ಬೇಡ, ಈ ಥರ ಉಕ್ಸು ಸೇಮ್ ಈ ಥರ ಒಳಗಡೆಗೆ ಹೇರ್ಸ್ಗೆ ಹಾಕ್ಕೊಬಿಡ್ಬೋದು. ನೀವು ಉದ್ದಕ್ಕೆ ಜಡೆಗೆ ಬೇಕಾದರೂ ಈ ಥರ ಹಾಕ್ಕೋಬೋದು. ನೋಡಿ ತೋರಿಸ್ತೀನಿ, ಈ ಥರ ಉದ್ದಕ್ಕೆ ಜಡೆಗೆ ಬೇಕಾದರೂ ಈ ಥರ ಹಾಕ್ಕೋಬೋದು ನೀವು. ಮತ್ತು ಇನ್ನೂ ಒಂದು ಸೆಕೆಂಡ್ ಟಿಪ್ಸ್ ಹೇಳ್ತೀನಿ ನೋಡಿ. ಉಕ್ಸುಗಳಿರುತ್ತಲ್ಲ, ಡಬಲ್ ಟೇಪ್ಗೆ ನಾನು ಮೆಚ್ಚಿಸ್ತಾ ಇದ್ದೀನಲ್ಲ, ಹಿಂಗೆ ಮೆಚ್ಚಿಬಿಡಬೇಕು. ನಾನೊಂದು 5 ತಗೊಂಡಿದ್ದೀನಿ, ನೀವು ಇನ್ನೂ ಜಾಸ್ತಿ ಬೇಕಾದರೂ. ಮತ್ತು ಉಕ್ಸು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಮುಂದೆ ಭಾಗನೂ ನಾನು ಕತ್ರಿ ತಗೊಂಡು ಸ್ವಲ್ಪ ಇಗ್ಸಿದ್ದೀನಿ. ಮತ್ತು ಡಬಲ್ ಟೇಪ್ ಮೆಸ್ಬಿಟ್ಟು ಮೇಲೆ ಎಕ್ಸ್ಟ್ರಾ ಇರೋ ಡಬಲ್ ಟೇಪ್ ಕಟ್ ಮಾಡ್ಕೊಬಿಡಬೇಕು. ಇದನ್ನು ಎಲ್ಲನ ಗೋಡೆಗೆ ಮೆಸ್ಬಿಡಿ. ನೋಡಿ, ಗೋಡೆಗೆ ಮೆಸ್ಸಿದ್ದೀನಿ. ಮುಂದೆ ಭಾಗನ ಸ್ವಲ್ಪ ನಾನು ಕತ್ರಿಯಲ್ಲಿ ಈ ಥರ ಇಗ್ಸ್ಕೊಂಡಿದ್ದೀನಿ. ಇದಕ್ಕೆ ಕೀಸು, ಮಾಸ್ಕು, ID ಕಾರ್ಡ್ಗಳೆಲ್ಲ ಹಾಕ್ಕೋಬೋದು. ಮೂರನೇ ಟಿಪ್ಸು, ಪ್ಲಾಸ್ಟಿಕ್ ಬಾಕ್ಸು. ನೀವು ಇವಾಗ ಮೆಣಸಿನ್ಕಾಯಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀವಿ ಅನ್ನೋರು ಹಿಂದ್ಗಡೆ ತೊಟ್ಟಿರುತ್ತಲ್ಲ, ಇದು ತೆಗೆದು ಬಿಡಬೇಕು. ಮತ್ತು ಪುದೀನೂ ಅಷ್ಟೇ, ಸ್ವಲ್ಪ ಹಾಳಾಗಿರೋದು, ಬೇಡದಿರೋ ಇರೋ ಎಲೆ ಎಲ್ಲ ನೀಟಾಗಿ ತೆಗೆದುಬಿಡಿ. ಹುಲ್ಲು ಎಲ್ಲ ಇರುತ್ತಲ್ವ, ಎಕ್ಸ್ಟ್ರಾ ಇರೋದು ತೆಗೆದುಬಿಟ್ಟ ಮೇಲೆ ಹಿಂದ್ಗಡೆ ಕಡ್ಡಿ ಸ್ವಲ್ಪ ಕಟ್ ಮಾಡಿಬಿಡಬೇಕು. ನಾನು ಅಷ್ಟೇ ಹಿಂದ್ಗಡೆ ಇರೋ ಕಡ್ಡಿ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಒಂದು ಟಿಶ್ಯೂ ಪೇಪರು, ಈ ಥರ ಟಿಶ್ಯೂ ಪೇಪರ್ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಇಟ್ಬಿಟ್ಟು ಸುತ್ತಬಿಟ್ಟು, ಇವಾಗ ಒಂದೊಂದು ಸತಿ ಒಂದೇ ಒಂದು ಬಾಕ್ಸ್ ಇರುತ್ತೆ. ಈ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಎಲ್ಲ ಒಂದೇ ಬಾಕ್ಸಲ್ಲಿ ಇಡಬೇಕು. ಆ ಟೈಮಲ್ಲಿ ನೀವು ಈ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ, ಕೊತ್ತಂಬರಿನೂ ಅಷ್ಟೇ ಹಿಂದ್ಗಡೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು, ತೇವ ಇರಬಾರ್ದು, ಸ್ವಲ್ಪ ಕೂಡ ತೇವ ಇಲ್ಲ, ಟಿಶ್ಯೂ ಪೇಪರಲ್ಲಿ ಈ ಥರ ಸುತ್ತಬಿಟ್ಟು ಆ ಬಾಕ್ಸಲ್ಲಿ ಒಂದೇ ಬಾಕ್ಸಲ್ಲೇ 3 ಇಟ್ಬಿಡ್ಬೋದು. ಜಾಸ್ತಿ ದಿನ ಚೆನ್ನಾಗಿರುತ್ತೆ ಈ ಥರ ಇಡೋದ್ರಿಂದ. ಲಾಸ್ಟ್ ಟಿಪ್ಸು, ನಿಂಬೆಹಣ್ಣು ಒಣಗೋಗಿರುತ್ತಲ್ಲ, ಈ ನಿಂಬೆಹಣ್ಣು ನಾನು ಹೆಂಗೆ ಯೂಸ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಈ ನಿಂಬೆಹಣ್ಣುಗಳಿಟ್ಟಿದ್ದೆ, ಇದು ತುಂಬ ಒಣಗೋಗಿತ್ತು. ನಿಂಬೆಹಣ್ಣು ಮೊದಲು ರಸ ಹಿಂಡ್ಕೊಬಿಡಬೇಕು. ನೀಟಾಗಿ ಒಂದು ನಿಂಬೆಹಣ್ಣುದು ರಸ ಹಿಂಡ್ಬಿಟ್ಟು ಇದರೊಳಗಡೆ ಬೀಜ ಎಲ್ಲ ಇರುತ್ತಲ್ಲ, ಆ ಬೀಜ ಇರಬಾರ್ದು, ನೀಟಾಗಿ ಎತ್ತಿಬಿಡಿ. ಮತ್ತು ಸೋಡಾ, ನಾವು ಬಜ್ಜಿ ಬೋಂಡಾಗೆಲ್ಲ ಬಳಸೋದಕ್ಕೆ ಸೋಡಾ ಇಟ್ಟಿರ್ತೀವಲ್ಲ, ಆ ಸೋಡಾ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪೇಸ್ಟು, ನಿಮ್ಮ ಮನೇಲಿ ಬಳಸೋ ಯಾವುದೇ ಪೇಸ್ಟ್ ಬೇಕಾದರೂ ತಗೋಬೋದು. ನಾನು ಕೋಲ್ಗೇಟ್ ತಗೊಂಡಿದ್ದೀನಿ ಅಂತ ನೀವು ಕೋಲ್ಗೇಟೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಬಳಸೋ ಅಂಥ ಪೇಸ್ಟ್ ಯಾವುದನ್ನು ಆಗಲಿ ಬಿಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ತೋರಿಸ್ತೀನಿ, ನನಗೊಂದು ಕಪ್ಪು. ನೀವು ಇದನ್ನೇ ಇದೇ ಲಿಕ್ವಿಡ್ಡು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ನಾವು ಗಾಜಿನ ಬಾಟೆಲು, ಆಯಿಲೆಲ್ಲ ಹಾಕೋಕ್ಕೆ ಗಾಜಿನ ಬಾಟೆಲ್ ಬಳಸ್ತಾ ಇರ್ತೀವಿ, ತುಂಬ ಅಂಟಂಟಿರುತ್ತೆ. ಮತ್ತು ಒಳಗಡೆ ನಾವು ಕೈ ಹಾಕಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಇದನ್ನು ಬೇಕಾದರೆ ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು. ಗಾಜಿಂದು ಬಟ್ಲು, ಗ್ಲಾಸಸ್ಸು ಕ್ಲೀನ್ ಮಾಡ್ಕೋಬೋದು. ನಾನು ಬಾಟೆಲ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆಯಿಲ್ದು. ಇದರೊಳಗಡೆ ಒಂದು ಸ್ವಲ್ಪ ರೈಸು, ನೀವು ಬಳಸೋ ಅಂಥ ರೆಗ್ಯುಲರಾಗಿ ಬಳಸೋ ರೈಸು, ಮತ್ತು ಇದೇ ಲಿಕ್ವಿಡ್ಡು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿದ್ರಿ, ಒಳಗಡೆ ಇರೋ ಅಂಟು ನೀಟಾಗಿ ಬಂದುಬಿಡುತ್ತೆ. ನಿಮಗೆ ಯಾವುದೇ ಇವಾಗ ಬ್ರಷ್ಷು ಬೇಕಾಗಿಲ್ಲ. ನಾವು ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಬ್ರಷ್ ಇರಲ್ಲ, ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ. ಒಳಗಡೆ ನೀಟಾಗಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ. ಮತ್ತು ಸ್ಟೀಲ್ ಬಾಕ್ಸಸ್ ಅಷ್ಟೇ, ತುಕ್ಕಿಡ್ದಂಗೆ ಇರುತ್ತೆ, ಸ್ವಲ್ಪ ಗಲೀಜಾದಂಗೆ ಇರುತ್ತೆ. ನೋಡಿ, ಇದು ವಾಶ್ ಮಾಡಿದ್ರೂ ಹೋಗಿಲ್ಲ, ಒಂದೊಂದು ಸೈಡ್ ತುಕ್ಕಿಡ್ದಂಗೆ ಹಂಗೆ ಕಪ್ಪಗಾಗ್ಬಿಟ್ಟಿದೆ. ಆ ಟೈಮಲ್ಲಿ ಇದೇ ಲಿಕ್ವಿಡ್ಡೇ ನೀವು ನಾರು ತಗೊಂಡು ಈ ಥರ ಉಜ್ಜುತ್ತಾ ಇರಬೇಕು. ಲಿಕ್ವಿಡಲ್ಲಿ ಡಿಪ್ ಮಾಡಿಬಿಟ್ಟು ಉಜ್ಜುತ್ತಾ ಇದ್ದೀರಂದರೆ ಎಲ್ಲೆಲ್ಲಿ ಬಾಕ್ಸ್ ಕಪ್ಪಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸುಮ್ಮನೆ ಈ ಲಿಕ್ವಿಡ್ ಹಾಕ್ಕೊಂಡು ಹಿಂಗೆ ಉಜ್ಜಿ. ನಿಮಗೆ ಇವಾಗ ಸ್ಟೀಲ್ ಬಾಕ್ಸಸ್ಸು ಹಬ್ಬಗಳಿಗೆಲ್ಲ ನಾವು ಕ್ಲೀನ್ ಮಾಡ್ಕೊತೀವಲ್ಲ, ತುಂಬ ಗಲೀಜಾಗಿಬಿಟ್ಟಿದೆ, ತುಂಬ ಅಂಟಂಟಿದೆ. ಆ ಟೈಮಲ್ಲಿ ಇದೇ ಲಿಕ್ವಿಡ್ ಮಾಡ್ಕೊಂಡು ಏನಾದರೂ ಉಜ್ಜಿದ್ದೀರಂದರೆ ನಿಮಗೆ ಜಾಸ್ತಿ ಕೈಯಲ್ಲಿ ಉಜ್ಜೋ ಅಷ್ಟೇ ಇಲ್ಲ, ಬೇಗ ನೋಡಿ ಸುಮ್ಮನೆ ನಾರಲ್ಲಿ ಹಿಂಗೆ ಅಂದಿದ್ದೀರಂದರೆ ನೀಟಾಗಿ ಅದರಲ್ಲಿರೋ ಕೊಳೆ ಅಂಟೆಲ್ಲ ನೀಟಾಗಿ ಬಂದುಬಿಡುತ್ತೆ. ಈ ಲಿಕ್ವಿಡ್ಡು ನಾನು ಸ್ವಲ್ಪ ಮಾಡೋದು ತೋರಿಸಿದ್ದೀನಿ. ಇದೇ ಲಿಕ್ವಿಡ್ಡು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಒಣಗಿರೋ ನಿಂಬೆಹಣ್ಣಂತೂ ನಾವು ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ಈ ಥರ ಗಾಜಿಂದು, ಮನೆಯಲ್ಲಿರೋ ಗಾಜಿನ ವಸ್ತುಗಳು ಮತ್ತು ಸ್ಟೀಲ್ ಪಾತ್ರೆಗಳಷ್ಟೇ
ತುಂಬ ಗಲೀಜಾಗಿದೆ ಅಂದರೆ ಈ ಥರ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.